ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ. ಇಲ್ಲಿ ಹೋಳಿಗೆಮ್ಮ ಹಬ್ಬ ಅಂತ ಮಾಡ್ತಾರೆ. ನಮ್ಮ ಚಿತ್ರದುರ್ಗ ದಾವಣಗೆರೆ ಸೈಡ್ ಈ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಈ ಹಬ್ಬನ ಮಾಡ್ತಾರೆ ಇಲ್ಲಿ. ಹಾಗಾಗಿ ನಾಳೆ ಅಮಾವಾಸ್ಯೆ ಅಲ್ವಾ, ಆಷಾಢ ಲಾಸ್ಟ್ ಮುಗಿಯುತ್ತಲ್ಲ, ಆವಾಗ ಆ ಮಂಗಳವಾರ ಏನು ಬರುತ್ತಲ್ಲ ಅದೇ ದಿನ ಇಲ್ಲಿ ಹೋಳಿಗೆಮ್ಮನ ಹಬ್ಬ ಅಂತ ಮಾಡ್ತಾರೆ ಚಿತ್ರದುರ್ಗದಲ್ಲಿ. ಇದು ಹಬ್ಬನ ಒಂದೊಂದು ಕಡೆ ಒಂದೊಂದು ಥರ ಹೆಸರಲ್ಲಿ ಹೇಳ್ತಾರೆ. ನಮ್ಮ ದಾವಣಗೆರೆ ಸೈಡೆಲ್ಲ ಅಜ್ಜಿ ಹಬ್ಬ ಅಂತ ಹೇಳ್ತಾರೆ. ನಮ್ಮ ಕಡೆ ಇಲ್ಲಿ ದುರ್ಗದಲ್ಲಿ ಹೋಳಿಗೆಮ್ಮ ಅಂತ ಕರೀತಾರೆ ಈ ಹಬ್ಬಕ್ಕೆ. ಈ ಹಬ್ಬ ಮಾಡಲಿಕ್ಕೆ ಇದು ತುಂಬ ಇಂಪಾರ್ಟೆಂಟು. ಬೇವಿನ ಸೊಪ್ಪು, ಇದು ಹೋಳಿಗೆಮ್ಮನ ಮರ ಅಂತಾರೆ ಇದಕ್ಕೆ, ಚಿಕ್ಕದ ಮರ ಇದು. ಮತ್ತು ಅಮ್ಮನ ಬಳೆ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಅರಿಶಿನ ಕುಂಕುಮ ಮತ್ತು ನೋಡಿ ಬಟ್ಟೆ, ಬ್ಲೌಸ್ ಪೀಸ್ ಅಂತ ಇದು ಚಿಕ್ಕದ ಬಳೆ. ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣು, ಇದು ಕುಡಿಕೆ. ಇದರೊಳಗಡೆ ನೀರೆಲ್ಲ ಹಾಕಿ 1 ರೂಪಾಯಿ ಕಾಯನ್ನು ಹಾಕ್ಬಿಟ್ಟು ಇದೆಲ್ಲ ಇಟ್ಟು ಪೂಜೆ ಯಾವ ರೀತಿ ಮಾಡ್ತೀನಿ ಅಂತ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಪೂಜೆ ಮಾಡುವಾಗ ಹೂವು ಎಲ್ಲ ಪೂಜೆ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ. ಹಾಗೆ ದೇವ್ರ ಮನೆಯಲ್ಲೂ ಕೂಡ ನೋಡ್ಬೋದು, ಎಲ್ಲ ಹೂವೆಲ್ಲ ಮುಡಿಸಿ ರೆಡಿ ಮಾಡಿ ಬಿಟ್ಟಿದ್ದೀನಿ. ಮೇಯ್ನಾಗಿ ಹೇಳ್ಬೇಕಂದ್ರೆ ಈ ಹಬ್ಬ ಮಾಡೋದೇ ಮಕ್ಕಳಿಗೋಸ್ಕರ. ಹಾಗಾಗಿ ಮಕ್ಕಳು ಸ್ಕೂಲಿಂದ ಬರೋ ಟೈಮಿಗೆ ನಾವು ಪೂಜೆ ಮಾಡಬೇಕಾಗುತ್ತೆ. ಮಕ್ಕಳ ಹತ್ರ ಪೂಜೆ ಮಾಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅಮ್ಮನ್ನ ಗಡಿ ದಾಟಿಸಿ ಕಳಿಸ್ಬರೋದು. ಅದು ಎಲ್ಲ ಯಾವ ರೀತಿ ಮಾಡ್ತೀನಿ ಏನು ಅಂತೇಳಿ ನಾನು ಕೊನೆಗೆ ತೋರಿಸ್ತೀನಿ ಪೂಜೆ ಮಾಡಿದಾಗ. ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮತ್ತು ಈ ಹಬ್ಬನ ಏನಕ್ಕೆ ಮಾಡ್ತಾರೆ ಏನು ಅಂತೆಲ್ಲ ನಾನು ವಿಡಿಯೋ ಕೊನೆಗೆಲ್ಲ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡೋಣ. ಇವಾಗ ಅಡುಗೆ ಮಾಡಲಿಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀನಿ. ಅರ್ಧ ಅಡುಗೆ ಆಗಿದೆ. ಏನೇನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಹೋಳಿಗೆಮ್ಮನ ಹಬ್ಬ ಅಲ್ವಾ ಮಾಡ್ತಾ ಇರೋದು, ಹಾಗಾಗಿ ಹೋಳಿಗೆ ಅಂತೂ ಮಿಸ್ ಮಾಡೋಂಗಿಲ್ಲ, ಮಾಡಲೇಬೇಕು. ಈ ಹಬ್ಬ ಮಾಡೋದೇ ಹೋಳಿಗೆಮ್ಮ ಅಂತ ಇದ್ರ ಹೆಸರು. ಹಾಗಾಗಿ ಹೋಳಿಗೆ ಎಲ್ಲ ಮಾಡಿದ್ದೀನಿ. ಸ್ವಲ್ಪ ಮಾಡಿದ್ದೀನಿ ಇಷ್ಟೇ ನಾನು ಹೋಳಿಗೆ ಮಾಡಿರೋದು. ಯಾಕೆಂದರೆ ನಮ್ಮ ಮನೆಯವರು ಇಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ಇವಾಗಲೇ ಆಗಸ್ಟ್ 15ಗೆ ಡ್ಯೂಟಿಗೆ ಹಾಕಿದ್ದಾರೆ ಅವರಿಗೆ. ಹಾಗಾಗಿ ಡ್ಯೂಟಿಗೆ ಹೋಗಿದ್ದಾರೆ. ಈ ಪಲ್ಯ ಕೂಡ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಇಟ್ಟು ಹೋಳಿಗೆ ಕಲಸಿದ ಮಿಕ್ಕಿದಿತ್ತು, ಹಾಗೆ ಇಲ್ಲೇ ಇಟ್ಟಿದ್ದೀನಿ. ಸಾಂಬಾರು ಕೂಡ ಮಾಡ್ಕೋಬೇಕು. ಹೋಳಿಗೆ ಬಸ್ತಿದ್ದು ಕಟ್ಟಕ್ಕೆ ಕೂಡ ಹಾಗೆ ಇಟ್ಟಿದ್ದೀನಿ. ಇದೇ ಕುಕ್ಕರಲ್ಲಿ ರೈಸ್ ಮಾಡ್ಕೋಬೇಕು. ರೈಸ್ ನನ್ನ ಮಗ ಸ್ಕೂಲಿಂದ ಬರೋ ಟೈಮಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇವಾಗ ಹೋಳಿಗೆ ಕರಿಬೇಕು. ಇವಾಗ ಎಣ್ಣೆ ಇಟ್ಟಿದ್ದೀನಿ. ಹೋಳಿಗೆ, ಹಪ್ಪಳ, ಸಂಡಿಗೆ ಎಲ್ಲ ಕರೆದಿಟ್ಬಿಟ್ರೆ ನನ್ನ ಮಗ ಸ್ಕೂಲಿಂದ ಬರೋ ಟೈಮಿಗೆ ನಾನು ಎಲ್ಲ ಅನ್ನ ಮಾಡಿಬಿಟ್ಟು, ಮೊಸರು ಅನ್ನ ಎಡೆ ಮಾಡೋದು ಈ ಹೋಳಿಗೆಮ್ಮಂಗೆ. ಈ ಹಬ್ಬ ಏನಕ್ಕೆ ಮಾಡ್ತಾರೆ ಅಂತಂದರೆ, ಮೇಯ್ನಾಗಿ ಮಕ್ಕಳಿಗೋಸ್ಕರ ಮಾಡೋದು ಈ ಹಬ್ಬ ಅಂತ ಹೇಳಿದೆ ಅಲ್ವಾ. ಅವಾಗೆಲ್ಲ ಮಕ್ಕಳಿಗೆ ಸಿಡುಬು, ದಡಾರ, ಅಮ್ಮ ಅಂತ ಹೇಳ್ತಾಯಿದ್ವು. ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಈ ರೀತಿ ಎಲ್ಲ ಈ ಮೈ ಮೇಲೆ ಗುಳ್ಳೆ ಥರ ಎಲ್ಲ ಆಗುತ್ತೆ ನೋಡಿ, ಅದು ಸಿಡುಬು, ದಡಾರ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಇವಾಗೆಲ್ಲ ವ್ಯಾಕ್ಸಿನೇಷನ್ ಬಂದಿದ್ದಾವೆ. ಅವಾಗೆಲ್ಲ ಅಷ್ಟೊಂದು ವ್ಯಾಕ್ಸಿನೇಷನ್ ಇರಲಿಲ್ಲ. ಅದೆಲ್ಲ ಒಂದು ರೀತಿ ಅಮ್ಮ ಅಂತೇಳಿ ನಮ್ಮ ಕಡೆ, ಹಳ್ಳಿ ಕಡೆ ಜನ ಭಾವಿಸಿ ಈ ಥರ ಪೂಜೆ ಮಾಡಿದರೆ, ಹೋಳಿಗೆಮ್ಮ ಅಂತೇಳಿ, ಅಜ್ಜಿ ಹಬ್ಬ ಅಂತೇಳಿ ಹಬ್ಬ ಮಾಡಿದರೆ ಈ ರೀತಿ ಆಗಲ್ಲ ಅನ್ನೋದೊಂದು ನಂಬಿಕೆ. ಹಾಗಾಗಿ ನಮ್ಮ ಕಡೆ ಹೆಚ್ಚಾಗಿ ಈ ಹಬ್ಬನ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಮಾಡ್ತಾರೆ, ಎಲ್ಲ ಊರ ಕಡೆನೂ. ನಿಮ್ಮ ಕಡೆ ಈ ಹಬ್ಬನ ಯಾವ ರೀತಿ ಮಾಡ್ತೀರಾ? ನಿಮ್ಮ ಕಡೆನೂ ಈ ರೀತಿ ಮಾಡ್ತೀರಾ ಈ ಹಬ್ಬನ ಅಂತೇಳಿ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಹಾಗೆಯೇ ಈ ಹಬ್ಬನ ಒಂದೊಂದು ಊರಿಗೆ ಹೋದಂಗೆ, ಒಂದೊಂದು ಡಿಸ್ಟಿಕ್ಕಿಗೆ ಹೋದಂಗೆ, ಒಂದೊಂದು ಪ್ರಾಂತ್ಯಕ್ಕೂ ಒಂದೊಂದು ರೀತಿ ಹೆಸರಿಟ್ಟು ಕರೀತಾರೆ. ನಾವು ಯಾವುದೇ ಭಾಗಕ್ಕೆ ಹೋಗಲಿ, ಪ್ರತಿಯೊಂದು ಭಾಗಗಳಲ್ಲಿನೂ ಈ ಹಬ್ಬ ಆಚರಣೆಗಳೆಲ್ಲ ವಿಭಿನ್ನವಾಗಿ ಇರುತ್ತೆ ನೋಡಿ. ಇವಾಗ ಹೋಳಿಗೆ ಕರಿತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಮನೆಯಲ್ಲಿ ಎಲ್ಲರೂ ಇರಬೇಕು. ಈ ರೀತಿ ಹಬ್ಬ ಆಚರಣೆಗಳು ಮಾಡಿದಾಗ ತುಂಬ ಖುಷಿಯಾಗುತ್ತೆ ಮಾಡೋಕ್ಕೆ. ಬಟ್ ನಮ್ಮ ಮನೇಲಿ ಏನು ಗೊತ್ತಾ, ಈ ಪೊಲೀಸ್ನವ್ರು ನಮ್ಮ ಮದುವೆ ಆದರೆ ಅವ್ರು ಯಾವಾಗ ಡ್ಯೂಟಿಗೆ ಹೋಗ್ತಾರೆ, ಯಾವಾಗ ಮನೆಗೆ ಬರ್ತಾರೆ ಏನೂ ಗೊತ್ತಾಗಲ್ಲ. ಯಾವಾಗ ಡ್ಯೂಟಿಗೆ ಫೋನ್ ಬರುತ್ತೆ, ಮೆಸೇಜ್ ಬರುತ್ತೆ, ಆವಾಗ ಅವ್ರು ಹೋಗ್ತಿರ್ಬೇಕು ಸುಮ್ಮನೆ.
ನಮ್ಮ ಮನೇಲಿ ಹಂಗೆ ಆಗೋದು. ಏನೇ ಒಂದು ಹಬ್ಬಗಳಿರ್ಬೋದು, ಬರ್ತಡೇಗಳಿರ್ಬೋದು, ಏನಾದರೂ ಒಂದು ಸ್ಪೆಷಲ್ ಅಕೇಶನ್ಸ್ ಇರ್ಬೋದು, ಪ್ರತಿಯೊಂದು ಇದರಲ್ಲೂ ಆವಾಗಲೇ ಡ್ಯೂಟಿ ಬಂದುಬಿಡುತ್ತೆ ಹೊರಗಡೆ. ಹಂಗಾಗಿ 2 ದಿನ 3 ದಿನ ಈ ರೀತಿ ಎಲ್ಲ ಹೋಗ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಹೆಂಗಿರುತ್ತೆ ಹಂಗಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಬಟ್ ಹಬ್ಬಾಚರಣೆಗಳು ಮಾಡೋದು ನಿಲ್ಸೋಕ್ಕೂ ಆಗಲ್ಲ ಅಲ್ವಾ. ಹಾಗಾಗಿ ಮಾಡ್ತೀವಿ. ಇದು ಮೇನಾಗಿ ಮಕ್ಕಳಿಗೋಸ್ಕರ ಮಾಡೋದ್ರಿಂದ ಈ ಹಬ್ಬನ ಮನೇಲಿ ಯಾರೂ ಇಲ್ಲ, ಒಬ್ಬರೇ ಏನು ಮಾಡೋದು ಅಂದ್ಕೊಂಡು ಬಿಡೋಕ್ಕೂ ಆಗೋದಿಲ್ಲ. ಇರೋರು ಒಬ್ಬೊಬ್ಬರು ಇಬ್ಬರು ಮಕ್ಕಳಿರ್ತಾರೆ, ಅವ್ರು ಒಳ್ಳೇದಕ್ಕೋಸ್ಕರನೇ ಅಲ್ವಾ ನಾವು ಮಾಡೋದು. ಹಂಗಾಗಿ ಮಾಡಲೇಬೇಕಾಗುತ್ತೆ. ಆ ದೇವ್ರು ಕಾಪಾಡಿ ಆಯುಸ್ಸು ಆರೋಗ್ಯ ಎಲ್ಲರಿಗೂ ಕೊಟ್ಟರೆ ನಾವು ಮಾಡೋಕ್ಕೇನೋ ಅಲ್ವಾ. ಹಾಗಾಗಿ ಮಾಡ್ತೀನಿ ನಾನು. ಕಷ್ಟ ಆದರೂ ಪರವಾಗಿಲ್ಲ, ಬಿಡೋದಿಲ್ಲ. ಮತ್ತು ಇದೆಲ್ಲ ಹೋಳ್ಗೆ ಮರ ಪುಟ್ಟಿ ಅದೆಲ್ಲ ನಮ್ಮ ಮನೆಯವರಿಲ್ಲ ಅಂತಂದರೆ ನಾವು ಹೋಗಿ ಒಬ್ಬೊಬ್ಬರೇ ತರೋಕ್ಕೂ ಆಗಲ್ಲ ಸಿಟಿಗೆ ಹೋಗಿ. ಹಾಗಾಗಿ ನಮ್ಮ ಮನೆಯವ್ರ ಫ್ರೆಂಡು ಪಾಪ ಎಲ್ಲ ತಂದ್ಕೊಂಡು ಕೊಟ್ಟರು. ನನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಮನೆಯವರು ಫೋನ್ ಮಾಡಿ ಹೇಳಿದ್ರು ಅಂತೇಳಿ ಪಾಪ ಎಲ್ಲ ತಂದು ಕೊಟ್ಟೋದ್ರು. ಹಾಗಾಗಿ ಎಲ್ಲ ಮಾಡ್ತಾಯಿದ್ದೀನಿ. ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾನಲ್ವ, ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ರೆ ನನ್ನ ಮಗ ಬಂದ ತಕ್ಷಣವೇ ಪೂಜೆ ಮಾಡಿಬಿಟ್ಟು ಹೋಗಿ ಕಳಿಸ್ಬರ್ಬೇಕು ಅಂಥೇಳಿ ನಾವೇ ಹೋಗಿ ಕಳಿಸ್ಬರ್ತೀವಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿರ್ತಾರಲ್ಲಿ. ನಾನು ವಿಡಿಯೋನ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಯಾವ ರೀತಿ ಹೋಳಿಗೆ ಪೂಜೆ ಮಾಡ್ತಾರೆ, ಯಾವ ರೀತಿ ಕಳಿಸೋದು ಏನು ಅಂತ. ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ. ಇವಾಗ ಹೋಳಿಗೆ ಎಲ್ಲ ಕರೆದಾಯಿತು, ಹಪ್ಪಳ ಕರೆದಾಯಿತು. ಇವಾಗ ಸ್ವಲ್ಪ ಪೂರಿ ಇದ್ದಾವೆ. ಹೂರ್ಣ ಅಷ್ಟಕ್ಕೆ ಕರೆಕ್ಟ್ ಆಯಿತು ಅಂತೇಳಿ ನಾನು ಒಂದಿಷ್ಟು ಎಲೆಗಳು ಉದ್ದಿದ್ನಲ್ಲ, ಅವು ಹಾಗೆ ಉಳಿದಿದ್ವು. ಈಗ ಅವನು ಸ್ವಲ್ಪ ಕರ್ಕೊತೀನಿ. ಹಪ್ಪಳ ಕೂಡ ಕರೆದಿಟ್ಟಿದ್ದೀನಿ. ಇದು ಮಾಡಿಬಿಟ್ಟು ನನ್ನ ಮಗ ಬರೋ ಅಷ್ಟೊತ್ತಿಗೆಲ್ಲ ಕೆಲಸ ಮುಗ್ದಿದೆ ಅಲ್ವಾ. 1-2 ಪಾತ್ರೆ ಇದ್ದಾವೆ, ತೊಳಿಬೇಕು. ನೋಡ್ತಾ ಇರ್ಬೋದು. ಎಲ್ಲ ಆಯಿತು ಫ್ರೆಂಡ್ಸ್, ಅಡುಗೆ ಎಲ್ಲ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ನನ್ನ ಮಗ ಬರೋ ಟೈಮ್ ಆಯಿತು, ಹಂಗಾಗಿ ಹೋಳಿಗೆ ಎಲ್ಲ ಮಾಡಿ ಮುಚ್ಚಿಟ್ಟಿದ್ದೀನಿ. ಪಾತ್ರೆ ಎಲ್ಲ ತೊಳೆದೆ, ಎಲ್ಲ ಕೆಲಸ ಮುಗೀತು. ರೈಸ್ಗೆ ಇಟ್ಟಿದ್ದೀನಿ. ನನ್ನ ಮಗ ಬರೋ ಅಷ್ಟರೊಳಗೆ ರೈಸ್ ಆಗುತ್ತೆ. ಬನ್ನಿ. ಮಳೆ ಮೋಡ ಅಂದರೆ ಮಳೆ ಮೋಡ ಆಗಿದೆ. ಎಷ್ಟು ಮಳೆ ಬರೋ ಥರ ಆಗಿದೆ ಅಂತ ತೋರಿಸ್ತೀನಿ. ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಆಲ್ರೆಡಿ ಅಲ್ಲಿ ಏನು ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಅದೇ ಕೋಟೆ, ಚಿತ್ರದುರ್ಗದ ಕೋಟೆ. ನೋಡಿ ನಮ್ಮ ಮನೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ. ಅಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಈಗ ಗಾಳಿ ಬೀಸ್ತಾ ಇದೆಯಲ್ಲ, ಈಗ ಬರುತ್ತೆ ಮಳೆ. ನೋಡಿ, ಬಂತು ಆಲ್ರೆಡಿ ಸ್ಟಾರ್ಟ್ ಆಯಿತು ಮಳೆ. ಇವಾಗ ಸಂಜೆ ಆದಂಗೆ ಈಗ ಮಕ್ಕಳು ಸ್ಕೂಲಿಂದ ಬರೋ ಟೈಮು. ಇವಾಗ ಒಳ್ಳೆ ಟೈಮಿಗೆ ಮಳೆ ಇಟ್ಕೊಂಡ್ಬಿಡುತ್ತೆ. ಈಗ ಪೂಜೆ ಮಾಡಿ ಅಮ್ಮನ ಕಳಿಸ್ಬರೋದು ಕೂಡ ಇವಾಗಲೇ. ಎಲ್ಲ ಇಳಿ ಸಂಜೆ ಅಂತಾರಲ್ಲ, ಧೂಳು ಸಂಜೆ ಟೈಮಲ್ಲಿ ಅಮ್ಮನ ಕಳಿಸೋದು. ಇಲ್ಲಿ ಎಲ್ಲ ಈ ಸಿಟಿಗಳಿಗೆಲ್ಲ ಬೇಗನೆ ಕಳಿಸ್ಬಿಡ್ತಾರೆ. ಎಷ್ಟೊತ್ತಿಗೆ ಪೂಜೆ ಮಾಡ್ತಾರೆ ಅಷ್ಟೊತ್ತಿಗೆಲ್ಲ. ಹಳ್ಳಿಗಳಿಗೆಲ್ಲ ಒಂದು 6 ಗಂಟೆ 7 ಗಂಟೆ ಮೇಲೆ ಕಳಿಸ್ತಾರೆ. ನಾನು ಇವಾಗೆಲ್ಲ ಪೂಜೆಗೆ ರೆಡಿ ಮಾಡಿದ್ದೀನಿ. ನನ್ನ ಮಗ 4:45 ಬರ್ತಾನೆ. ಇವಾಗ 4 ಗಂಟೆ ಟೈಮು. ನೋಡಿ ಮಳೆ ಮೋಡ ಹೆಂಗಾಗಿದೆ. ಆಲ್ರೆಡಿ ಮಳೆ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಪೂಜೆ ಮಾಡ್ಬೇಕಾದ್ರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫುಲ್ಲು ಜೋರಾಯಿತು ಮಳೆ. ಇವಾಗ ಈ ಥರ ಮಳೆ ಬಂದರೆ ಇವಾಗ ಪೂಜೆ ಮಾಡಿಬಿಟ್ಟು ಅಮ್ಮನ ತಗೊಂಡೋಗ್ಬೇಕು. ಹೆಂಗೆ ತಗೊಂಡೋಗ್ಬೇಕು ನೋಡಿ. ಏನು ಮಾಡೋಂಗಿಲ್ಲ. ಯಾವ್ಯಾವ ಪ್ರಕೃತಿ ಮುಂದೆ ನಾವೇನು ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ. ತುಂಬ ಗಾಳಿ ಒಳಗೆ ಬರ್ತಾಯಿದೆ ನೋಡಿ, ನೋಡ್ತಾ ಇರ್ಬೋದು. ನೀರು ಒಳಗೆ ಬರ್ತಾ ಇದ್ದಾವೆ, ಅಷ್ಟು ಜೋರಾಗಿ ಬರ್ತಾಯಿದೆ. ಡೈಲಿ ಫ್ರೆಂಡ್ಸ್, ಡೈಲಿ ಇದೇ ಟೈಮಿಗೆ ಮಳೆ ಸ್ಟಾರ್ಟ್ ಆಗೋದು. ನಿಮಗೆ ನನ್ನ ವಾಯ್ಸ್ ಎಷ್ಟು ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ. ತುಂಬ ಗಾಳಿ ಇದ್ದರೆ ಗಾಳಿ, ಮಳೆ. ಡೈಲಿ ಮಕ್ಕಳು ಸ್ಕೂಲಿಂದ ಬರೋ ಟೈಮಿಗೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಪೂಜೆ ನಾನು ಯಾವ ರೀತಿ ಮಾಡ್ತೀನಿ, ಹೋಳಿಗೆ ಹಬ್ಬ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತೇಳಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಫಸ್ಟ್ ದೇವ್ರ ಮನೆ ಕೆಳಗಡೆನೇ ಮಾಡ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನೆಲನ ತಣ್ಣು ಮಾಡ್ಕೋಬೇಕಾಗುತ್ತೆ. ನಮ್ಮ ಕಡೆ ಇದೇ ರೀತಿನೇ ಮಾಡೋದು. ಹಂಗಾಗಿ ಕುಡಿಕೆನ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ದೀನಿ. ಅದರೊಳಗಡೆ ₹1 ಕಾಯಿನ್ ಕೂಡ ಹಾಕಿದ್ದೀನಿ. ಎಲೆ 2 ಎಲೆ ಅಡಿಕೆ ಮತ್ತು
ರೂಪಾಯಿ ಕಾಯನ್ನು ತಗೊಂಡಿದ್ದೀನಿ. ಇದೇ ಪುಟ್ಟಿ ಮರ ನೋಡಿ. ಈ ಮರಕ್ಕೆ ಒಂದು ಬಾಳೆ ಎಲೆ ಹಾಕೋಬೇಕಾಗುತ್ತೆ. ಬಾಳೆ ಎಲೆ ಇಲ್ಲ ಅಂದರೆ ವೀಳ್ಯದೆಲೆ ಕೂಡ ಇಟ್ಕೋಬೋದು. ಇಲ್ಲಿ ನೆಲ ಏನು ತಣ್ಣಗೆ ಮಾಡಿರ್ತೀವಲ್ವ, ಅಲ್ಲಿ ನಾವು ಅದರೊಳಗಡೆ ಈ ಥರ ಅಕ್ಕಿ ಹಾಕ್ಬಿಟ್ಟು ಅದರೊಳಗಡೆ ಕುಡಿಕೆಯನ್ನು ಕೂರಿಸ್ಬೇಕಾಗುತ್ತೆ. ನೋಡಿ, ಕುಡಿಕೆ ಏನು ತೊಗೊಂಡಿದ್ದೀವಲ್ವ, ಆ ಕುಡಿಕೆಗೆ ಇವಾಗ ನೀರು ಹಾಕ್ತಾಯಿದ್ದೀನಿ. ನೋಡಿ, ಹಿಂಗೆ ತುಂಬ ನೀರು ಹಾಕ್ಕೋಬೇಕು. ನೀರು ಹಾಕ್ಬಿಟ್ಟು ಈ ರೀತಿಯಾಗಿ ಕೂರಿಸ್ಕೋಬೇಕು. ಈಗ ಕೂರಿಸಿ ಆದಮೇಲೆ ನೋಡಿ, ಅದ್ರ ಪಕ್ಕಕ್ಕೆ ಎಲೆ ಅಡಿಕೆ 1 ರೂಪಾಯಿ ಕಾಯಿನೇನು ತೊಗೊಂಡಿದ್ದೆ ಅಲ್ವಾ, ಅದನ್ನು ಇಲ್ಲೇ ಪಕ್ಕಕ್ಕೆ ಬಲ್ಗಡಿಕೆ ಇಡ್ತೀನಿ. ಇದು ಅಮ್ಮನ ಬಳೆ. ಇದು ತುಂಬ ಇಂಪಾರ್ಟೆಂಟ್. ಈ ಹೋಳಿಗೆ ಅಮ್ಮನ ಹಬ್ಬ, ಅಜ್ಜಿ ಹಬ್ಬ ಅಂತ ಎಲ್ಲ ಏನು ಮಾಡ್ತೀವಲ್ವ ನಾವು, ಇದು ಇರಲೇಬೇಕು. ಇದನ್ನು ಬಿಚ್ಚಿ ಕೂಡ ಇಡ್ಬೋದು. ನಾನು ಹೀಗೆ ಇಡ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ಬೇವಿನ ಸೊಪ್ಪು. ಬೇವಿನ ಸೊಪ್ಪನ್ನ ಅಮ್ಮ ಅಂತಲೇ ಎಲ್ಲ ಕಡೆ ಪೂಜೆ ಮಾಡ್ತಾರೆ. ಇದು ಒಂದು ದೇವರು ಇದ್ದಂಗೆ. ಇದನ್ನು ಈ ರೀತಿಯಾಗಿ ನೀಟಾಗಿ ಮಡಚಿಬಿಟ್ಟು ಇದರೊಳಗಡೆ ಸಿಗಿಸ್ಬೇಕು. ನೋಡಿ, ಹೀಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಕಾಣಿಸ್ತಾ ಇದೆಯಾ ನಿಮಗೆ? ಒಂದು ನಿಮಿಷ. ಎಷ್ಟೊತ್ತು ನಿಮಗೆ ಎಷ್ಟು ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ, ಕ್ಯಾಮ್ರಾ ನೀಟಾಗಿ ಸೆಟ್ ಮಾಡಿದ್ದಿಲ್ಲ ನಾನು. ನೋಡಿ, ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾವು ಕೂರಿಸ್ಕೋಬೇಕಾಗುತ್ತೆ. ಬೇವಿನ ಸೊಪ್ಪನ್ನ ಈ ಥರ ಸಿಗಿಸ್ಕೋಬೇಕು ಕುಡಿಕೆಗೆ. ಇವಾಗ ನಾವು ಹೂ ಮುಡಿಸಿ ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಈ ಮರ ಏನಿದೆಯಲ್ಲ ಫ್ರೆಂಡ್ಸ್, ಅದರೊಳಗಡೆನೆ ನಾವು ಎಡೆ ತುಂಬಬೇಕು. ಹೋಳಿಗೆ, ಪಲ್ಯ, ಕೋಸಂಬರಿ, ಅನ್ನ, ಸಾಂಬಾರು, ಮೊಸರನ್ನ ಏನು ಮಾಡಿರ್ತೀವಿ ನಾವು ನೋಡಿ, ಅದನ್ನು ನಾವು ಇದ್ರೊಳಗಡೆನೆ ತುಂಬಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಹೂವೆಲ್ಲ ಮುಡಿಸ್ಬಿಟ್ಟು ಪೂಜೆಗೆ ರೆಡಿ ಮಾಡಿಟ್ಟಿದ್ದೀನಿ. ಅದರಲ್ಲೇ ನಾವು ಬಾಳೆಹಣ್ಣು ಕೂಡ ಇಡಬೇಕು. ನೈವೇದ್ಯಕ್ಕೆ ಕಾಯಿ ಹೊಡೆದು ಕಾಯಿನೂ ಅದರಲ್ಲೇ ಇಡಬೇಕು. ಪೂಜೆ ಮಾಡಿಬಿಟ್ಟು ಈ ಮರದ ಸಮೇತ ಎತ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದು ಬಾವಿಕಟ್ಟೆ ಅಂತ ಇದೆ ನಮ್ಮ ಕ್ವಾರ್ಟರ್ಸಲ್ಲಿ, ಅಲ್ಲಿ ತಗೊಂಡೋಗಿ ಇಟ್ಟುಬಿಟ್ರೆ ನಾವು ಅಲ್ಲಿ ಪೂಜೆ ಮಾಡಿಬಿಟ್ಟು ಇಟ್ಟು ಬರಬೇಕು. ಅಲ್ಲಿಂದ ಅವರು ನೈಟ್ ಎಲ್ಲರೂ ಇಟ್ಟಾದ್ಮೇಲೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ತಗೊಂಡೋಗಿ ಒಂದು ಬೇವಿನ ಮರದ ಹತ್ರ ಇಟ್ಟು ಬರ್ತಾರೆ. ನೋಡಿ, ಇವಾಗ ಹೋಳಿಗೆನ ಇದರಲ್ಲೇ ಎಡೆ ತುಂಬ್ತಾ ಇದ್ದೀನಿ. ಒಂದು 5 ಹೋಳಿಗೆ ಇಡ್ತಾ ಇದ್ದೀನಿ. ಹಾಗೆ ದೇವ್ರ ಮನೆಯಲ್ಲೂ ಕೂಡ ಪೂಜೆ ರೆಡಿ ಮಾಡಿದ್ದೀನಿ. ರೈಸು ಕೂಡ ನಾವು ಇದರಲ್ಲೇ ಹಾಕೋಬೇಕಾಗುತ್ತೆ. ಎಲ್ಲ ಮರದಲ್ಲೇ ಹಾಕಬೇಕು. ನಮ್ಮ ಕಡೆ ಈ ರೀತಿ ಮಾಡ್ತೀವಿ. ನಮ್ಮ ಅಮ್ಮರ ಮನೆ ಕಡೆ ಎಡೆ ಮಾಡಿಬಿಟ್ಟು ಅದು ಊಟ ಮಾಡಿಬಿಟ್ಟು ಹೋಗಿ ಇಟ್ಟು ಬರ್ತಾರೆ. ನಮ್ಮ ಇಲ್ಲಿ ದುರ್ಗದಲ್ಲಿ ಮಾಡೋದು ಈ ಥರ ಮಾಡ್ತಾರೆ. ಹಂಗಾಗಿ ನಾವು ಇದೇ ರೀತಿ ಮಾಡ್ತೀವಿ. ಅದು ಎಡೆ ಮಾಡಿದ್ದೇನು ಊಟ ಮಾಡಲ್ಲ ನಾವು, ಹಂಗೆ ತಗೊಂಡೋಗಿ ಗಡಿ ಪಾರು ಮಾಡಿಬರೋದು. ನೋಡಿ, ಹೋಳಿಗೆಗೆ ಹಾಲು ಹಾಕ್ತಾಯಿದ್ದೀನಿ ಎಡೆಗೆ. ಎಲ್ಲರ ಮನೇಲಿ ಸಾಮಾನ್ಯವಾಗಿ ಇದೇ ರೀತಿ ಎಡೆ ತುಂಬೋದು. ಬಟ್ ಈ ಹೋಳಿಗೆ ಅಮ್ಮನ ಹಬ್ಬ ಮಾಡಿದಾಗ ಮಾತ್ರ ಇದೇ ರೀತಿ ಈ ಕಡೆ ಮಾಡೋದು. ಮೊಸರನ್ನ ಏನಕ್ಕೆ ಮಾಡ್ತೀವಿ ಅಂದರೆ, ಈ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ತಣ್ಣಗೆ ಊಟ ಮಾಡಿಕೊಂಡು ಮೊಸರನ್ನ ಹೋಗವ, ಏನು ಕಾಟ ಕೊಡಬೇಡ, ಮಕ್ಕಳು ಆರೋಗ್ಯವಾಗಿರಲಿ, ಮಕ್ಕಳಿಗೆ ಆರೋಗ್ಯ ಕೊಡು ಅಂತೇಳಿ ಬೇಡ್ಕೊಳ್ಳೋ ಒಂದು ನಂಬಿಕೆ ಇದು. ಹಾಗಾಗಿ ಮೊಸರನ್ನ ಹೋಳಿಗೆ ಅದರಲ್ಲೂ ಸ್ಪೆಷಲಾಗಿ ಎಡೆ ಮಾಡ್ತಕ್ಕಂಥದ್ದು. ನೋಡಿ, ಇವಾಗ ದೇವ್ರ ಮನೇಲಿ ಎಡೆಗೂ ಕೂಡ ನಾನು ಹೋಳಿಗೆ ಮೊಸರು ಅನ್ನನೇ ಎಡೆ ಮಾಡ್ತಾಯಿದ್ದೀನಿ. ಮೊಸರು ಮತ್ತು ಎಳ್ಳು ಎಲ್ಲ ಮಾಡಿರಬಾರ್ದು. ಪ್ಯಾಕೆಟ್ ಮೊಸರು ಆದರೆ ಓಪನ್ ಮಾಡಿದ ತಕ್ಷಣ ನೈವೇದ್ಯಕ್ಕೆ ಉಪಯೋಗಿಸ್ಬೇಕಾಗುತ್ತೆ. ಇದರಲ್ಲೇ 2 ಬಾಳೆಹಣ್ಣು ಕೂಡ ನೈವೇದ್ಯಕ್ಕೆ ತೊಟ್ಟು ಮುರಿದ್ಬಿಟ್ಟು ಇಡೋದು. ಈ ರೀತಿಯಾಗಿ ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡಬೇಕು. ನೋಡಿ, ಈ ರೀತಿಯಾಗಿ ಕಾಯಿ ಹೊಡೆದು ಕೂಡ ಕಾಯಿನೂ ಇದರಲ್ಲಿ ಇಡಬೇಕಾಗುತ್ತೆ. ಕಾಯಿ ಸರಿಯಾಗಿ ಹೊಡ್ಕೊಳ್ಲಿಲ್ಲ, ಕಾಯಿ ಹೊಡ್ಕೊಂಬಂದಿಟ್ಟಿದ್ದೀನಿ. ಇವಾಗ ಪೂಜೆ ಮಾಡ್ತೀನಿ. ಇವಾಗ ಪೂಜೆಗೆಲ್ಲ ಜೋಡಿಸಿ ಆಗಿದೆ. ಮಗ ಬರೋ ಟೈಮ್ ಆಯಿತು. ಇವಾಗ ನಾನು ಪೂಜೆ ಮಾಡ್ತೀನಿ.
ಈ ಕಡೆದು ಬಂದು ಉಪ್ಪಿನ ದೀಪ, ಅದು ಶುಕ್ರವಾರ ಮಾತ್ರ ಹಚ್ಚೋದು, ಹಂಗಾಗಿ ಹಚ್ಚಿಲ್ಲ ಇವತ್ತು. ದೇವ್ರ ಮನೆಯಲ್ಲೂ ಕೂಡ ಪೂಜೆ ಆಗಿದೆ. ಇವಾಗ ಬರ್ತಾನೆ ನನ್ನ ಮಗ. ಬಂದ ತಕ್ಷಣ ಕೈ ಕಾಲು ಮುಖ ತೋರಿಸ್ಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ಹೋಗಿದ್ದಾನೆ. ಇವಾಗ ಪೂಜೆ ಮಾಡಿಸಿ ನೈವೇದ್ಯ ಕೂಡ ಮಾಡಬೇಕು. ನೈವೇದ್ಯ ಮಾಡಿದರೆ ಪೂಜೆ ಕಂಪ್ಲೀಟ್ ಆಗುತ್ತೆ. ಕೇಳಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ಹೊರಗಡೆ ಎಲ್ಲ ಬಡಿತಾ ಇರೋದು ಸೌಂಡ್ ಆಗಿರ್ಬೋದು. ಅದೆಲ್ಲ ಒಂಥರ ಹಳ್ಳಿಗಳಲ್ಲಿ ಯಾವ ರೀತಿ ಹಬ್ಬ ಮಾಡ್ತಾರೋ ಅದೇ ರೀತಿ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಹಬ್ಬನ. ತುಂಬ ಒಳ್ಳೆಯದು ಹಬ್ಬ ಮಾಡೋದ್ರಿಂದ. ನೀವು ಯಾರೆಲ್ಲ ಮಾಡಿಲ್ಲ ಮಾಡಿರಿ ಒಂದ್ಸಲ. ನಿಮ್ಮ ಕಡೆ ಸಂಪ್ರದಾಯ ಇದ್ದರೆ ಮಾಡಿ. ಎಲ್ಲ ರೀತಿಯೂ ಆಲ್ಮೋಸ್ಟ್ ಆಚರಣೆ ಮಾಡ್ತಾರೆ ಈ ಹಬ್ಬನ, ಬಟ್ ಹೆಸರು ಬೇರೆ ಬೇರೆ ಇಟ್ಟಿರ್ತಾರೆ, ಹಂಗಾಗಿ ಗೊತ್ತಾಗಲ್ಲ. ಈಗ ನಮ್ಮ ಅಮ್ಮರ ಊರ ಕಡೆ ಎಲ್ಲ ಅಜ್ಜಿ ಹಬ್ಬ ಅಂತಾರೆ, ಇಲ್ಲಿ ಹೋಳಿಗೆ ಅಮ್ಮ ಅಂತಾರೆ. ನನಗೆ ಸ್ಟಾರ್ಟಿಂಗ್ ಬಂದಾಗ ಇದು ಹಬ್ಬ ಹೋಳಿಗೆ ಅಮ್ಮ ಅಂದರೆ ಹೆಂಗೆ ಮಾಡೋದು ಅಂತ ಗೊತ್ತೇ ಇರಲಿಲ್ಲ. ನಮ್ಮ ಪಕ್ಕದ ಮನೆ ಅಕ್ಕ ಎಲ್ಲ ಹೇಳ್ಕೊಟ್ಟು ಈ ರೀತಿ ಮಾಡಿಸಿದ್ರು ಫಸ್ಟ್ ಟೈಮು. ಇವಾಗ ಇಲ್ಲಿ ಬಂದಾಗಿಂದ ಈಗ 7-8ನೇ ವರ್ಷ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಮಕ್ಕಳಿಗೆ ಆಗಲೆಲ್ಲ ಶೀತ ಕೆಮ್ಮು ಆಗೋದಾಗಿರ್ಬೋದು, ಜ್ವರ ಬರೋದು, ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು ಮೈ ತುಂಬ, ಈ ರೀತಿಯೆಲ್ಲ ಏನೂ ಆಗಲ್ಲ ಈ ಹಬ್ಬ ಮಾಡೋದ್ರಿಂದ ಪ್ರತಿ ವರ್ಷ. ಹಂಗಾಗಿ ಮಕ್ಕಳಿಗೆ ಒಳ್ಳೆಯದಕ್ಕೋಸ್ಕರ ಈ ಹಬ್ಬವನ್ನು ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ಹಬ್ಬ ಮಾಡೋದ್ರಿಂದ ಆ ತಾಯಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಬೇಡ್ಕೊತೀನಿ. ಅಲ್ಲಿ ಮತ್ತು ಅಮ್ಮ ಕಳಿಸ್ಬೇಕಾದ್ರೆ ಅಲ್ಲಿ ಸಾಧ್ಯ ಆದರೆ ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಯಾವ ರೀತಿ ಮಾಡಿರ್ತಾರೆ ನಮ್ಮ ಬಾವಿಕಟ್ಟೆ ಹತ್ರ ಅಂತ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅಂದರೆ ಜಸ್ಟ್ ಫೋಟೋನಾದರೂ ತಗೊಂಡು ಬರ್ತೀನಿ. ನೋಡೋಣ ಫ್ರೆಂಡ್ಸ್, ಆದರೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ, ಇಲ್ಲಾಂದರೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಫ್ರೆಂಡ್ಸ್, ಇದೇ ಅರಳಿಕಟ್ಟೆ. ಇಲ್ಲಿ ತಗೊಂಡು ಬಂದು ನಾವು ಹೋಳಿಗೆ ಅಮ್ಮನೇನು ಪೂಜೆ ಮಾಡಿದ್ವಲ್ಲ ಅದನ್ನು ತಗೊಂಡು ಬಂದು ಹೋಳಿಗೆ ಅಮ್ಮನ ಮರ ಪುಟ್ಟಿನ ಇಲ್ಲಿ ತಗೊಂಡು ಬಂದು ಇಟ್ಟೋಗ್ಬೇಕು. ಎಲ್ಲರೂ ಒಂದೇ ಹತ್ರ ಇಡಬೇಕು. ಇಲ್ಲಿ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡಿ ನಮಸ್ಕಾರ ಮಾಡಿಬಿಟ್ಟು ಅರಳಿ ಮರನ ಪ್ರದಕ್ಷಿಣೆ ಹಾಕ್ಬಿಟ್ಟು ನಾವು ಮನೆಗೆ ಹೋಗಬೇಕು. ಎಲ್ಲರೂ ಇಟ್ಟು ಹೋಗಿ ಆದಮೇಲೆ ಸಂಜೆ 6:30-7 ಗಂಟೆ ಅಷ್ಟೊತ್ತಿಗೆ ಒಂದು ಆಟೋ ತಗೊಂಡು ಬಂದು ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಲೇಟಾಗಿ ಹೋದ್ವಿ ಅಲ್ಲಿಗೆ, ಹಂಗಾಗಿ ಆಲ್ರೆಡಿ ಎಲ್ಲ ತೊಗೊಂಡು ಇಟ್ಬಿಟ್ಟಿದ್ರು ಮೇಲ್ಗಡೆ ಆಟೋದೊಳಗಡೆ. ಸ್ವಲ್ಪನಾದರೂ ನೋಡೋಕೆ ಸಿಕ್ತು, ಹಂಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ಹೋಳಿಗೆ ಅಮ್ಮನ ಹಬ್ಬದ್ದು ವಿಡಿಯೋ. ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕ್ವಾರ್ಟರ್ಸ್ದು ಒಂದು ವಿಡಿಯೋನ ಹಂಗೆ ಮಾಡಿದ್ದೀನಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.